ದೆಹಲಿ ದಂಗಲ್ ಹೊತ್ತಲೇ ಪ್ರಧಾನಿ ಮೋದಿ ಪುಣ್ಯ ಸ್ನಾನಕ್ಕೆ ಮುಂದಾಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮೋದಿ ಪವಿತ್ರ ಸ್ನಾನಕ್ಕೂ ದೆಹಲಿ ಕುರುಕ್ಷೇತ್ರಕ್ಕೂ ಏನ್ ಸಂಬಂಧ ಅಂತ ಅಂದ್ಕೊಳ್ತಿದ್ದೀರಾ? ಇಲ್ಲಿದೆ ನೋಡಿ ಅಸಲಿ ಸತ್ಯ. ಮೋದಿ ಎಲೆಕ್ಷನ್ ಹೊತ್ತಲೇ ಯಾಕೆ ಶಾಹಿ ಸ್ನಾನಕ್ಕೆ ಮುಂದಾಗಿದ್ದಾರೆ ಅಂತ ತೋರಿಸ್ತೀವಿ ನೋಡಿ. ದೆಹಲಿ ಚುನಾವಣೆ ಹೊತ್ತಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿದ್ದಾರೆ. ಯಮನಿಯನ್ನ ಮುಂದಿಟ್ಟುಕೊಂಡು ಬಿಜೆಪಿ ವಿರುದ್ಧ ಆರೋಪ ಮಾಡಿದ ಕೇಜ್ರಿವಾಲ್ಗೆ ಪ್ರತ್ಯುತ್ತರ ನೀಡಲಿದ್ದು, ಅದಕ್ಕಾಗಿ ಇತ್ತ ದೆಹಲಿಯಲ್ಲಿ ವಿಧಾನಸಭೆ ಚುನಾವಣೆಯ ಮತದಾನ ನಡೆಯುತ್ತಿದ್ರೆ ಅತ್ತ ಯಮುನಿಯಲ್ಲಿ ಸ್ನಾನ ಮಾಡಲು ಮೋದಿ ಮುಂದಾಗಿದ್ದಾರೆ. ಪ್ರಧಾನಿ ಮೋದಿ ಬೆಳಗ್ಗೆ 10:05ಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಅಲ್ಲಿಂದ 10 ಗಂಟೆ 10 ನಿಮಿಷಕ್ಕೆ ಡಿಪಿಎಸ್ ಹೆಲಿಪ್ಯಾಡ್ಗೆ ಪ್ರಯಾಣಿಸಿ ನಂತರ 10 ಗಂಟೆ 45 ನಿಮಿಷಕ್ಕೆ ಏರಿಯಲ್ ಘಾಟ್ಗೆ ತೆರಳಲಿದ್ದಾರೆ. ಇನ್ನು 10 ಗಂಟೆ 50 ನಿಮಿಷಕ್ಕೆ ಏರಿಯಲ್ ಘಾಟ್ನಿಂದ ಮಹಾಕುಂಭಕ್ಕೆ ಪ್ರಯಾಣ ಮಾಡಲಿದ್ದಾರೆ. 11 ಗಂಟೆಯಿಂದ 11:30ರವರೆಗೆ ಸಂಗಮ್ ಘಾಟ್ನಲ್ಲಿ ಪ್ರಧಾನಿ ಮೋದಿ ಸ್ನಾನ ಮಾಡಲಿದ್ದಾರೆ. 11:45ಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಮೋದಿ ವಾಪಸ್ ಆಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಿ ಬರ್ತಾರೆ, ಎಲ್ಲಿ ಸ್ನಾನ ಮಾಡ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಯಾವ ಬೋಟ್ ನಲ್ಲಿ ಅವರು ಓಡಾಡ್ತಾರೆ, ಅವರ ಬಂದೋಬಸ್ತ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ ನೋಡಿ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಓಡಾಡುವಂತ ಅಥವಾ ನಾಳೆ ಇದೇ ಬೋಟ್ ನಲ್ಲಿ ಮೋದಿ ನಾಳೆ ಸಂಪೂರ್ಣವಾಗಿ ಈ ತ್ರಿವೇಣಿ ಸಂಗಮಕ್ಕೆ ಬೋಟ್ ನಲ್ಲಿ ಹೋಗ್ತಾರೆ. ಮೋದಿ ಈ ಬೋಟ್ ನಲ್ಲಿ ಓಡಾಡ್ತಾರೆ. ಹಾಗಾಗಿ ಈ ಕ್ಷಣದಿಂದಲೇ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷವಾದಂತಹ ಭದ್ರತಾ ಸಿಬ್ಬಂದಿ ಸಂಪೂರ್ಣವಾಗಿ ಈ ಬೋಟ್ ಅನ್ನ, ಈ ಕ್ರೂಸರ್ ಅನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿ ಕಾಣಿಸ್ತಾ ಇರುವಂತಹ ಕೆಲವು ಬ್ಲಾಕ್ ಕಮಾಂಡೋಸ್ ಏನಿದಾರಲ್ಲ, ಬ್ಲಾಕ್ ಕಮಾಂಡೋಸ್ ಈಗಾಗಲೇ ಈ ಬೋಟ್ ಅನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸಂಪೂರ್ಣವಾಗಿ ಈ ಬೋಟ್ ಅನ್ನ ವ್ಯವಸ್ಥೆ ಮಾಡಿದ್ದಾರೆ ಮೋದಿಯವರ ಓಡಾಟಕ್ಕೆ. ಆ ತುತ್ತ ತುದಿ ಕಾಣಿಸ್ತಾ ಇದೆಯಲ್ಲ, ಆ ತುತ್ತ ತುದಿಯಲ್ಲಿ ಅದು ತ್ರಿವೇಣಿ ಸಂಗಮ. ಆ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಇನ್ನು ದೆಹಲಿ ಎಲೆಕ್ಷನ್ ಹೊತ್ತಲ್ಲಿ ಮೋದಿ ಸಂಗಮದಲ್ಲಿ ಸ್ನಾನ ಮಾಡ್ತಿರೋದಾದ್ರೂ ಯಾಕೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಉತ್ತರ. ದೆಹಲಿ ಚುನಾವಣೆಯಲ್ಲಿ ಹಿಂದೂ ಮತಗಳ ಕ್ರೋಢೀಕರಣಕ್ಕಾಗಿ ಮೋದಿ ರಣತಂತ್ರ ಹೆಣೆದಿದ್ದಾರೆ. ದೆಹಲಿಯ ಜೀವನ ನದಿಯಾಗಿರುವಂತಹ ಯಮುನಿಯಲ್ಲಿ ಸಂಗಮ ಸ್ನಾನ ಮಾಡಲು ಮೋದಿ ಸಜ್ಜಾಗಿದ್ದಾರೆ. ದೆಹಲಿಗೆ ಭಾವನಾತ್ಮಕವಾಗಿ ಬೆಸೆದಿರುವ ಯಮುನಿಯನ್ನ ಸ್ವಚ್ಛಗೊಳಿಸಲು ಕೇಜ್ರಿವಾಲ್ ವಿಫಲರಾಗಿದ್ದಾರೆ. ಹೀಗಾಗಿ ಸಂಗಮ ಸ್ನಾನದ ಮೂಲಕ ದೆಹಲಿಯಲ್ಲಿ 80% ಇರುವ ಹಿಂದೂಗಳನ್ನ ಸೆಳೆಯಲು ಯತ್ನಿಸಲಾಗಿದೆ. ಮೋದಿ ನಡೆಯಿಂದ ಇಂದಿನ ಮತದಾನಕ್ಕೆ ದಿಕ್ಕೇ ಬದಲಾಗುವ ಸಾಧ್ಯತೆ ಇದೆ. ಹಿಂದೂ ಮತಗಳಿಗಾಗಿ ಪ್ರಧಾನಿ ಮೋದಿ ಈ ತಂತ್ರ ಬಳಸಿದ್ದಾರೆ ಎನ್ನಲಾಗಿದೆ. ಮೋದಿಯವರ ಈ ನಿರ್ಧಾರದಿಂದ ಇಂದು ನಡೆಯುವ ಮತದಾನದ ಮೇಲೆ ಭಾರಿ ಪರಿಣಾಮ ಬೀರಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿ ದಂಗಲ್ ಹೊತ್ತಲೇ ಪ್ರಧಾನಿ ಮೋದಿ ಪುಣ್ಯ ಸ್ನಾನಕ್ಕೆ ಮುಂದಾಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮೋದಿ ಪವಿತ್ರ ಸ್ನಾನಕ್ಕೂ ದೆಹಲಿ ಕುರುಕ್ಷೇತ್ರಕ್ಕೂ ಏನ್ ಸಂಬಂಧ ಅಂತ ಅಂದ್ಕೊಳ್ತಿದ್ದೀರಾ? ಇಲ್ಲಿದೆ ನೋಡಿ ಅಸಲಿ ಸತ್ಯ. ಮೋದಿ ಎಲೆಕ್ಷನ್ ಹೊತ್ತಲೇ ಯಾಕೆ ಶಾಹಿ ಸ್ನಾನಕ್ಕೆ ಮುಂದಾಗಿದ್ದಾರೆ ಅಂತ ತೋರಿಸ್ತೀವಿ ನೋಡಿ. ದೆಹಲಿ ಚುನಾವಣೆ ಹೊತ್ತಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿದ್ದಾರೆ. ಯಮನಿಯನ್ನ ಮುಂದಿಟ್ಟುಕೊಂಡು ಬಿಜೆಪಿ ವಿರುದ್ಧ ಆರೋಪ ಮಾಡಿದ ಕೇಜ್ರಿವಾಲ್ಗೆ ಪ್ರತ್ಯುತ್ತರ ನೀಡಲಿದ್ದು, ಅದಕ್ಕಾಗಿ ಇತ್ತ ದೆಹಲಿಯಲ್ಲಿ ವಿಧಾನಸಭೆ ಚುನಾವಣೆಯ ಮತದಾನ ನಡೆಯುತ್ತಿದ್ರೆ ಅತ್ತ ಯಮುನಿಯಲ್ಲಿ ಸ್ನಾನ ಮಾಡಲು ಮೋದಿ ಮುಂದಾಗಿದ್ದಾರೆ. ಪ್ರಧಾನಿ ಮೋದಿ ಬೆಳಗ್ಗೆ 10:05ಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಅಲ್ಲಿಂದ 10 ಗಂಟೆ 10 ನಿಮಿಷಕ್ಕೆ ಡಿಪಿಎಸ್ ಹೆಲಿಪ್ಯಾಡ್ಗೆ ಪ್ರಯಾಣಿಸಿ ನಂತರ 10 ಗಂಟೆ 45 ನಿಮಿಷಕ್ಕೆ ಏರಿಯಲ್ ಘಾಟ್ಗೆ ತೆರಳಲಿದ್ದಾರೆ. ಇನ್ನು 10 ಗಂಟೆ 50 ನಿಮಿಷಕ್ಕೆ ಏರಿಯಲ್ ಘಾಟ್ನಿಂದ ಮಹಾಕುಂಭಕ್ಕೆ ಪ್ರಯಾಣ ಮಾಡಲಿದ್ದಾರೆ. 11 ಗಂಟೆಯಿಂದ 11:30ರವರೆಗೆ ಸಂಗಮ್ ಘಾಟ್ನಲ್ಲಿ ಪ್ರಧಾನಿ ಮೋದಿ ಸ್ನಾನ ಮಾಡಲಿದ್ದಾರೆ. 11:45ಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಮೋದಿ ವಾಪಸ್ ಆಗಲಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಿ ಬರ್ತಾರೆ, ಎಲ್ಲಿ ಸ್ನಾನ ಮಾಡ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಯಾವ ಬೋಟ್ ನಲ್ಲಿ ಅವರು ಓಡಾಡ್ತಾರೆ, ಅವರ ಬಂದೋಬಸ್ತ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ. ನೋಡಿ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಓಡಾಡುವಂತ ಅಥವಾ ನಾಳೆ ಇದೇ ಬೋಟ್ ನಲ್ಲಿ ಮೋದಿ ನಾಳೆ ಸಂಪೂರ್ಣವಾಗಿ ಈ ತ್ರಿವೇಣಿ ಸಂಗಮಕ್ಕೆ ಬೋಟ್ ನಲ್ಲಿ ಹೋಗ್ತಾರೆ. ಮೋದಿ ಈ ಬೋಟ್ ನಲ್ಲಿ ಓಡಾಡ್ತಾರೆ. ಹಾಗಾಗಿ ಈ ಕ್ಷಣದಿಂದಲೇ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷವಾದಂತಹ ಭದ್ರತಾ ಸಿಬ್ಬಂದಿ ಸಂಪೂರ್ಣವಾಗಿ ಈ ಬೋಟ್ ಅನ್ನ, ಈ ಕ್ರೂಸರ್ ಅನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿ ಕಾಣಿಸ್ತಾ ಇರುವಂತಹ ಕೆಲವು ಬ್ಲಾಕ್ ಕಮಾಂಡೋಸ್ ಏನಿದಾರಲ್ಲ, ಬ್ಲಾಕ್ ಕಮಾಂಡೋಸ್ ಈಗಾಗಲೇ ಈ ಬೋಟ್ ಅನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸಂಪೂರ್ಣವಾಗಿ ಈ ಬೋಟ್ ಅನ್ನ ವ್ಯವಸ್ಥೆ ಮಾಡಿದ್ದಾರೆ ಮೋದಿಯವರ ಓಡಾಟಕ್ಕೆ. ಆ ತುತ್ತ ತುದಿ ಕಾಣಿಸ್ತಾ ಇದೆಯಲ್ಲ, ಆ ತುತ್ತ ತುದಿಯಲ್ಲಿ ಅದು ತ್ರಿವೇಣಿ ಸಂಗಮ. ಆ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಇನ್ನು ದೆಹಲಿ ಎಲೆಕ್ಷನ್ ಹೊತ್ತಲ್ಲಿ ಮೋದಿ ಸಂಗಮದಲ್ಲಿ ಸ್ನಾನ ಮಾಡ್ತಿರೋದಾದ್ರೂ ಯಾಕೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಉತ್ತರ. ದೆಹಲಿ ಚುನಾವಣೆಯಲ್ಲಿ ಹಿಂದೂ ಮತಗಳ ಕ್ರೋಢೀಕರಣಕ್ಕಾಗಿ ಮೋದಿ ರಣತಂತ್ರ ಹೆಣೆದಿದ್ದಾರೆ. ದೆಹಲಿಯ ಜೀವನ ನದಿಯಾಗಿರುವಂತಹ ಯಮುನಿಯಲ್ಲಿ ಸಂಗಮ ಸ್ನಾನ ಮಾಡಲು ಮೋದಿ ಸಜ್ಜಾಗಿದ್ದಾರೆ. ದೆಹಲಿಗೆ ಭಾವನಾತ್ಮಕವಾಗಿ ಬೆಸೆದಿರುವ ಯಮುನಿಯನ್ನ ಸ್ವಚ್ಛಗೊಳಿಸಲು ಕೇಜ್ರಿವಾಲ್ ವಿಫಲರಾಗಿದ್ದಾರೆ. ಹೀಗಾಗಿ ಸಂಗಮ ಸ್ನಾನದ ಮೂಲಕ ದೆಹಲಿಯಲ್ಲಿ 80% ಹಿಂದೂಗಳನ್ನ ಸೆಳೆಯಲು ಯತ್ನಿಸಲಾಗಿದೆ. ಮೋದಿ ನಡೆಯಿಂದ ಇಂದಿನ ಮತದಾನಕ್ಕೆ ದಿಕ್ಕೇ ಬದಲಾಗುವ ಸಾಧ್ಯತೆ ಇದೆ. ಹಿಂದೂ ಮತಗಳಿಗಾಗಿ ಪ್ರಧಾನಿ ಮೋದಿ ಈ ತಂತ್ರ ಬಳಸಿದ್ದಾರೆ ಎನ್ನಲಾಗಿದೆ. ಮೋದಿಯವರ ಈ ನಿರ್ಧಾರದಿಂದ ಇಂದು ನಡೆಯುವ ಮತದಾನದ ಮೇಲೆ ಭಾರಿ ಪರಿಣಾಮ ಬೀರಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿ ದಂಗಲ್ ಹೊತ್ತಲೇ ಪ್ರಧಾನಿ ಮೋದಿ ಪುಣ್ಯ ಸ್ನಾನಕ್ಕೆ ಮುಂದಾಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮೋದಿ ಪವಿತ್ರ ಸ್ನಾನಕ್ಕೂ ದೆಹಲಿ ಕುರುಕ್ಷೇತ್ರಕ್ಕೂ ಏನ್ ಸಂಬಂಧ ಅಂತ ಅಂದ್ಕೊಳ್ತಿದ್ದೀರಾ? ಇಲ್ಲಿದೆ ನೋಡಿ ಅಸಲಿ ಸತ್ಯ. ಮೋದಿ ಎಲೆಕ್ಷನ್ ಹೊತ್ತಲೇ ಯಾಕೆ ಶಾಹಿ ಸ್ನಾನಕ್ಕೆ ಮುಂದಾಗಿದ್ದಾರೆ ಅಂತ ತೋರಿಸ್ತೀವಿ ನೋಡಿ. ದೆಹಲಿ ಚುನಾವಣೆ ಹೊತ್ತಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿದ್ದಾರೆ. ಯಮನಿಯನ್ನ ಮುಂದಿಟ್ಟುಕೊಂಡು ಬಿಜೆಪಿ ವಿರುದ್ಧ ಆರೋಪ ಮಾಡಿದ ಕೇಜ್ರಿವಾಲ್ಗೆ ಪ್ರತ್ಯುತ್ತರ ನೀಡಲಿದ್ದು, ಅದಕ್ಕಾಗಿ ಇತ್ತ ದೆಹಲಿಯಲ್ಲಿ ವಿಧಾನಸಭೆ ಚುನಾವಣೆಯ ಮತದಾನ ನಡೆಯುತ್ತಿದ್ರೆ ಅತ್ತ ಯಮುನಿಯಲ್ಲಿ ಸ್ನಾನ ಮಾಡಲು ಮೋದಿ ಮುಂದಾಗಿದ್ದಾರೆ. ಪ್ರಧಾನಿ ಮೋದಿ ಬೆಳಗ್ಗೆ 10:05ಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಅಲ್ಲಿಂದ 10:10 ಡಿಪಿಎಸ್ ಹೆಲಿಪ್ಯಾಡ್ಗೆ ಪ್ರಯಾಣಿಸಿ ನಂತರ 10:45 ಏರಿಯಲ್ ಘಾಟ್ಗೆ ತೆರಳಲಿದ್ದಾರೆ. ಇನ್ನು 10:50 ಏರಿಯಲ್ ಘಾಟ್ನಿಂದ ಮಹಾಕುಂಭಕ್ಕೆ ಪ್ರಯಾಣ ಮಾಡಲಿದ್ದಾರೆ. 11 ಗಂಟೆಯಿಂದ 11:30 ಸಂಗಮ್ ಘಾಟ್ನಲ್ಲಿ ಪ್ರಧಾನಿ ಮೋದಿ ಸ್ನಾನ ಮಾಡಲಿದ್ದಾರೆ. 11:45ಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಮೋದಿ ವಾಪಸ್ ಆಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಿ ಬರ್ತಾರೆ, ಎಲ್ಲಿ ಸ್ನಾನ ಮಾಡ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಯಾವ ಬೋಟ್ ನಲ್ಲಿ ಅವರು ಓಡಾಡ್ತಾರೆ, ಅವರ ಬಂದೋಬಸ್ತ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ. ನೋಡಿ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಓಡಾಡುವಂತ ಅಥವಾ ನಾಳೆ ಇದೇ ಬೋಟ್ ನಲ್ಲಿ ಮೋದಿ ನಾಳೆ ಸಂಪೂರ್ಣವಾಗಿ ಈ ತ್ರಿವೇಣಿ ಸಂಗಮಕ್ಕೆ ಬೋಟ್ ನಲ್ಲಿ ಹೋಗ್ತಾರೆ. ಮೋದಿ ಈ ಬೋಟ್ ನಲ್ಲಿ ಓಡಾಡ್ತಾರೆ. ಹಾಗಾಗಿ ಈ ಕ್ಷಣದಿಂದಲೇ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷವಾದಂತಹ ಭದ್ರತಾ ಸಿಬ್ಬಂದಿ ಸಂಪೂರ್ಣವಾಗಿ ಈ ಬೋಟ್ ಅನ್ನ, ಈ ಕ್ರೂಸರ್ ಅನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿ ಕಾಣಿಸ್ತಾ ಇರುವಂತಹ ಕೆಲವು ಬ್ಲಾಕ್ ಕಮಾಂಡೋಸ್ ಏನಿದಾರಲ್ಲ, ಬ್ಲಾಕ್ ಕಮಾಂಡೋಸ್ ಈಗಾಗಲೇ ಈ ಬೋಟ್ ಅನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸಂಪೂರ್ಣವಾಗಿ ಈ ಬೋಟ್ ಅನ್ನ ವ್ಯವಸ್ಥೆ ಮಾಡಿದ್ದಾರೆ ಮೋದಿಯವರ ಓಡಾಟಕ್ಕೆ. ಆ ತುತ್ತ ತುದಿ ಕಾಣಿಸ್ತಾ ಇದೆಯಲ್ಲ, ಆ ತುತ್ತ ತುದಿಯಲ್ಲಿ ಅದು ತ್ರಿವೇಣಿ ಸಂಗಮ. ಆ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಇನ್ನು ದೆಹಲಿ ಎಲೆಕ್ಷನ್ ಹೊತ್ತಲ್ಲಿ ಮೋದಿ ಸಂಗಮದಲ್ಲಿ ಸ್ನಾನ ಮಾಡ್ತಿರೋದಾದ್ರೂ ಯಾಕೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಉತ್ತರ. ದೆಹಲಿ ಚುನಾವಣೆಯಲ್ಲಿ ಹಿಂದೂ ಮತಗಳ ಕ್ರೋಢೀಕರಣಕ್ಕಾಗಿ ಮೋದಿ ರಣತಂತ್ರ ಹೆಣೆದಿದ್ದಾರೆ. ದೆಹಲಿಯ ಜೀವನ ನದಿಯಾಗಿರುವಂತಹ ಯಮುನಿಯಲ್ಲಿ ಸಂಗಮ ಸ್ನಾನ ಮಾಡಲು ಮೋದಿ ಸಜ್ಜಾಗಿದ್ದಾರೆ. ದೆಹಲಿಗೆ ಭಾವನಾತ್ಮಕವಾಗಿ ಬೆಸೆದಿರುವ ಯಮುನಿಯನ್ನ ಸ್ವಚ್ಛಗೊಳಿಸಲು ಕೇಜ್ರಿವಾಲ್ ವಿಫಲರಾಗಿದ್ದಾರೆ. ಹೀಗಾಗಿ ಸಂಗಮ ಸ್ನಾನದ ಮೂಲಕ ದೆಹಲಿಯಲ್ಲಿ 80% ಹಿಂದೂಗಳನ್ನ ಸೆಳೆಯಲು ಯತ್ನಿಸಲಾಗಿದೆ. ಮೋದಿ ನಡೆಯಿಂದ ಇಂದಿನ ಮತದಾನಕ್ಕೆ ದಿಕ್ಕೇ ಬದಲಾಗುವ ಸಾಧ್ಯತೆ ಇದೆ.
ಹಿಂದೂ ಮತಗಳಿಗಾಗಿ ಪ್ರಧಾನಿ ಮೋದಿ ಈ ತಂತ್ರ ಬಳಸಿದ್ದಾರೆ ಎನ್ನಲಾಗಿದೆ. ಮೋದಿಯವರ ಈ ನಿರ್ಧಾರದಿಂದ ಇಂದು ನಡೆಯುವ ಮತದಾನದ ಮೇಲೆ ಭಾರಿ ಪರಿಣಾಮ ಬೀರಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.